ಯಾಕೆಂದ್ರೆ ಒಬ್ಬ ಅಡ್ವೊಕೇಟ್ ತನ್ನ ಲೈಫ್ ಟೈಮಲ್ಲಿ 4 ಲಕ್ಷ ರೂಪಾಯಿ ಕಟ್ತಾನೆ, 2,000 ರೂಪಾಯಿ ಕಟ್ಟಿದ್ರು ಅಂದರೆ ವಿತ್ ಇಂಟ್ರೆಸ್ಟ್ ಏನಿದ್ರೆ ಅವ್ನು ಕಟ್ಟೋದೇ 4 ಲಕ್ಷ ರೂಪಾಯಿ ಆಗಿರುತ್ತೆ. ಇನ್ನು 4 ಲಕ್ಷ ರೂಪಾಯಿ ಪಿನೆಂಟ್ ಅಕೌಂಟ್. ಮತ್ತು ನೀವು ಇನ್ಶೂರೆನ್ಸ್ ಬಗ್ಗೆ ಹೇಳಿದ್ರಿ, ಇನ್ಶೂರೆನ್ಸ್ ಇದು ಇಟ್ ಇಸ್ ಎ ವೆರಿ ಗುಡ್ ಸಜೆಷನ್. ಯಾಕೆ ಅಂತಂದರೆ ಇದಕ್ಕೆ ಏನು 2,000 ತಗೊಳ್ತಾರಲ್ಲ, ನಮಗೆ ಇನ್ನೊಂದು 1,000 ರೂಪಾಯಿ ಜಾಸ್ತಿ ತಗೊಂಡ್ರೆ 3,000 ತಗೊಂಡ್ರೆ ಇನ್ಶೂರೆನ್ಸ್ ಕಂಪ್ನಿ ಜೊತೆಗೆ ಟೈಅಪ್ ಆದರೆ ಮಿನಿಮಮ್ 40ರಿಂದ 50 ಲಕ್ಷ ರೂಪಾಯಿ ವಕೀಲರಿಗೆ ಸಹಾಯ ಆಗ್ತದೆ. ಇದೊಂದು ಒಳ್ಳೆ ಸರಿಯಾಗಿ ಕೊಟ್ಟಿರಿ. ಮತ್ತು ಜಿಲ್ಲಾವಾರು ಪ್ರಾತಿನಿಧ್ಯವನ್ನು ಕೊಡಬೇಕು, ಅದು 100% ಆಗ್ಬೇಕು. ಯಾಕೆಂತಂದರೆ ಎಲ್ಲೋ ಒಬ್ಬ ಬೆಂಗಳೂರಾಗಿದ್ದವರೇ ಇಲ್ಲಿ ಹೆಚ್ಚಾಗಿ ಆಯ್ಕೆ ಆಗ್ತಾರೆ. ನಿಮ್ಗೆಲ್ಲ ಗೊತ್ತಿದೆ, ಲಾಸ್ಟ್ ಟೈಮು ನಮಗೆ ಮುಖನೇ ನೋಡಿರೋದಿಲ್ಲ. ಸಾಗರ ಬಾರ್ನಲ್ಲಿ ಬರ್ತಾರೆ, ಫಸ್ಟ್ ಪ್ರಿಫರೆನ್ಸ್ 50 ಓಟ್ ತಗೊಳ್ತಾರೆ, ಸಿರ್ಸಿ ಬಾರ್ನಲ್ಲಿ ಬಂದು 80 ಓಟ್ ತಗೊಳ್ತಾರೆ, ಆಯ್ಕೆಯಾಗಿ ಹೋಗ್ತಾರೆ. ನಾವು ನೋಡೇ ಇಲ್ಲ, 7-8 ಬಾರಿ ಗೆದ್ದವ್ರನ್ನ ಬಹಳ ಜನ ಅಭ್ಯರ್ಥಿಗಳನ್ನ ನಾವು ನೋಡೇ ಇರೋದಿಲ್ಲ. ಹಾಗಾಗಿ ಜಿಲ್ಲಾವಾರು ಪ್ರಾತಿನಿಧ್ಯವನ್ನು ಕೊಡೋದ್ರಿಂದ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳೋಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು. ಇನ್ನು ಮತ್ತೆ ಒಕ್ಕಲು ಕುಂದುಕೊರತೆ ಬಗ್ಗೆ ನಮ್ಮ ಯುವ ಸ್ನೇಹಿತರು ಕೂಡ ಹೇಳಿದರು. ಇದ್ರ ಬಗ್ಗೆ ಹೇಳಿದ್ರಿ ನೀವು, ಯಾವುದು ಈಗ ಸ್ಟೈಫಂಡ್ ಬಗ್ಗೆ, ಅದ್ರ ಕೂಡ ಬಗ್ಗೆ ಸಮಗ್ರವಾಗಿ ಗಮನ ವಹಿಸೋಣ. ನಾನು ಈಗ ಮೊದಲೇ ಬಾರಿ ಪ್ರತಿನಿಧಿಸಿದ್ದೀನಿ. ತಾವೆಲ್ಲ ಸಹಕಾರ ಕೊಡಿ, ನಿಮ್ದೆಲ್ಲ ಸಲಹೆ ತಗೊಂಡು ಗಟ್ಟಿ ಧ್ವನಿಯಾಗಿ ನಿಮ್ಮ ಪರವಾಗಿ ನಾನು ಮಾತಾಡಲಿಕ್ಕೆ ತಯಾರಿದ್ದೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸಪೋರ್ಟ್ ತಮಗಿದೆ. ಧನ್ಯವಾದ ಸರ್, ಧನ್ಯವಾದ ಸರ್. ನನಗೆ ಫೋಟೋ ಕೂಡ ಪಡ್ಬಿಟ್ಟು ಸಿದ್ದಾಪುರ ತರಿಸ್ಬಿಟ್ಟಿದ್ದೀನಿ. ದಯವಿಟ್ಟು ಇನ್ನೊಂದು 4-5 ಪೇಪರ್ ಕೊಡ್ತಿರೋದು, ಯಾರು ಕೊಡ್ತಿದ್ರು ಎಲ್ಲ ಸಾಧ್ಯತೆ 100% ಇದೆ. ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಕವರ್ ಮಾಡಿದ್ದೀನಿ. ಶಿವಮೊಗ್ಗ ಚೆನ್ನಾಗಿದೆ, ಧಾರವಾಡ ಚೆನ್ನಾಗಿದೆ, ಅಭಿವೃದ್ಧಿ ಚೆನ್ನಾಗಿದೆ ಮಾಡಲ್ಲ. ಸಣ್ಣ